ಶಬರಿಮಲೆಯ ಅಯ್ಯಪ್ಪ ದೇಗುಲದಲ್ಲಿ ಮಕರ ಜ್ಯೋತಿ ಮಹೋತ್ಸವ ಸಮಾಪನಗೊಂಡ ಬಳಿಕ ಏನೆಲ್ಲ ವಿಧಿವಿಧಾನಗಳು ನಡೆಯುತ್ತೆ ಈ ವರದಿ ನೋಡಿ. ಶಬರಿಮಲೆ ಅಯ್ಯಪ್ಪ ಸನ್ನಿಧಾನದಿಂದ ತಿರುವಾಭರಣ ವಾಹಕ ಸಂಘ ಶಬರೀಶನಿಗೆ ನಮಿಸಿ ಅಯ್ಯನ ಅನುಮತಿ ಪಡೆದು ತಿರುವಾಭರಣ ಪೆಟ್ಟಿಗೆಗಳೊಂದಿಗೆ ಮೆರವಣಿಗೆ ಮೂಲಕ ಪಂದಳಂ ಅರಮನೆಗೆ ಮರಳುವುದರೊಂದಿಗೆ ಈ ಋತುವಿನ ಮಂಡಲ ಮಕರ ಜ್ಯೋತಿ ಮಹೋತ್ಸವ ಸಂಪನ್ನಗೊಂಡಿತು. ಪವಿತ್ರ 18 ಮೆಟ್ಟಿಲ ಕೆಳಗೆ ವಿದ್ಯುಕ್ತ ವಿಧಿವಿಧಾನಗಳನ್ನು ನೆರವೇರಿಸಿ ರಾಜಪ್ರತಿನಿಧಿ ತ್ರಿಕ್ಕೇಟನಾಳ್ ರಾಜರಾಜವರ್ಮರನ್ನ ಬೀಳ್ಕೊಡಲಾಯಿತು. ರಾಜಪ್ರತಿನಿಧಿ, ದೇವಸ್ವಂ ಪ್ರತಿನಿಧಿಗಳು ಮತ್ತು ಪ್ರಧಾನ ಅರ್ಚಕರ ಸಮ್ಮುಖದಲ್ಲಿ ಶಬರಿಮಲೆ ಆಡಳಿತ ಅಧಿಕಾರಿ ಬಿಜು ವಿನಾಥ್ ಅವರಿಗೆ ಕೀಲಿ ಕೈ ಹಸ್ತಾಂತರಿಸಿದರು. ತಿಂಗಳ ಪೂಜೆಯ ಖರ್ಚಿಗೆ ನಗದು ಹಣ ಹಸ್ತಾಂತರಿಸಿ ರಾಜಪ್ರತಿನಿಧಿ ಮತ್ತು ತಂಡ ಪಂದಳಂ ಅರಮನೆಗೆ ಪ್ರಯಾಣ ಬೆಳೆಸಿದೆ. ಶಬರಿಮಲೆ ಯಾತ್ರೆಯ ಸಮಾರೋಪದ ಅಂಗವಾಗಿ ಭಾನುವಾರ ರಾತ್ರಿ ಹರಿವರಾಸನಂ ಗಾಯನದೊಂದಿಗೆ ಅಯ್ಯಪ್ಪ ದೇಗುಲದ ಬಾಗಿಲು ಮುಚ್ಚಿದ ಬಳಿಕ ಮಾಳಿಗಪುರಂ ಮಣಿಮಂಟಪದ ಮುಂದಿನ ಪ್ರಾಂಗಣದಲ್ಲಿ ರಾಜಪ್ರತಿನಿಧಿಯ ಸಮ್ಮುಖದಲ್ಲಿ ಪೂರ್ವ ಸಂಪ್ರದಾಯದಂತೆ ಮಲೆ ದೇವತೆಗಳನ್ನು ಮೆಚ್ಚಿಸಲು ರಾಣಿ ಕುನ್ನೈಕೋಡ್ ಕುಟುಂಬದ ಜಯಕುಮಾರ್ ಕುರುಪ್ಪ, ಅಜಿತ್ ಕುರುಪ್ಪ ಮತ್ತು ರತೀಶ್ ಕುರುಪ್ಪ ನೇತೃತ್ವದಲ್ಲಿ ದ್ರಾವಿಡ ಆಚಾರದ ಪ್ರಕಾರ ಗುರುತಿ ಪೂಜೆ ನಡೆಯಿತು. ಸಂಜೆ 5 ಗಂಟೆಗೆ ದೇಗುಲದ ಬಾಗಿಲು ತೆರೆದ ಬಳಿಕ ಮಣಿಮಂಟಪದಲ್ಲಿ ಗುರುತಿ ಪೂಜೆ ಸಿದ್ಧತೆಗಳು ಆರಂಭಗೊಂಡವು. ಗುರುತಿ ಪೂಜೆ ಪ್ರಯುಕ್ತ ಮಾಳಿಗಪುರಂ ಮತ್ತು ಮಣಿಮಂಟಪ ಪರಿಸರವನ್ನ ತೆಂಗಿನ ಓಲೆಗರಿಗಳಿಂದ ಸಿಂಗರಿಸಲಾಯಿತು. ರಾತ್ರಿ ಅಯ್ಯಪ್ಪ ದೇಗುಲ ಮುಚ್ಚಿದ ಬಳಿಕ ಮಣಿಮಂಟಪದ ಮುಂದೆ ಸಿದ್ಧಪಡಿಸಲಾದ ಕಳದಲ್ಲಿ ನೆಲದೀಪಗಳು ಮತ್ತು ಪಂಚುಗಳನ್ನು ಬೆಳಗಿಸುವುದರೊಂದಿಗೆ ಪೂಜಾ ವಿಧಿಗಳು ಆರಂಭವಾದವು. ಮಕರ ಸಂಕ್ರಮಣದ 6ನೇ ದಿನ ಪ್ರಕೃತಿ ಚೈತನ್ಯವಾದ ಭದ್ರಕಾಳಿ ದೇವಿಗೆ ಗುರುತಿ ಪೂಜೆ ಮಾಡಲಾಗುತ್ತದೆ. ಮಂತ್ರಗಳನ್ನು ಪಠಿಸುತ್ತಾ ಕುಂಬಳಕಾಯಿ ಕತ್ತರಿಸಿ ಅದರ ಮೇಲೆ ಅರಿಶಿನ ಪುಡಿ ಮತ್ತು ಸುಣ್ಣದಿಂದ ಬಳಸಿ ತಯಾರಿಸಿದ ಕೆಂಪು ದ್ರವ ಸುರಿಸಿ ಗುರುತಿ ಆಚರಿಸಲಾಗಿದೆ. ಭಕ್ತರು ಮೊದಲ ಸಮಾರಂಭ ಮಾತ್ರ ವೀಕ್ಷಿಸಬಹುದಾಗಿದ್ದು, 2ನೇ ಸಮಾರಂಭವು ಮಣಿಮಂಟಪದ ಒಳಗೆ ಕೇವಲ ರಾಜಪ್ರತಿನಿಧಿ ಸಮ್ಮುಖದಲ್ಲಿ ನಡೆದಿದೆ. ಭಾನುವಾರ ಬೆಳಗ್ಗೆ ಈ ಋತುವಿನ ಕೊನೆಯ ತುಪ್ಪಾಭಿಷೇಕ ಸೇವೆ ಪಂದಳಂ ರಾಜಪ್ರತಿನಿಧಿ ತ್ರಿಕ್ಕೇಟನಾಳ್ ರಾಜರಾಜವರ್ಮ ಉಪಸ್ಥಿತಿಯಲ್ಲಿ ದೇವಸ್ವಂ ವತಿಯ ಕಳಶಾಭಿಷೇಕ ನೆರವೇರಿದೆ. ಸಂಜೆ ಮಣಿಮಂಟಪದಲ್ಲಿ ಕೊನೆಯದಾಗಿ ತಿರುವಾಭರಣ ವಿಭೂಷಿತ ಧರ್ಮಶಾಸ್ತಾರನ ರೂಪದ ರಂಗೋಲಿ ರಚಿಸಲಾಗಿದೆ. ಮಾಳಿಗಪುರನಿಂದ ಕೊನೆಯ ಮೆರವಣಿಗೆ ಸನ್ನಿಧಾನ ತಲುಪಿದೆ. ಸೋಮವಾರ ಬೆಳಗ್ಗೆ 5:30ಕ್ಕೆ ಉತ್ತರ ಮಂಟಪದಲ್ಲಿ ಗಣಪತಿ ಹೋಮದ ಬಳಿಕ 6:30ಕ್ಕೆ ರಾಜಪ್ರತಿನಿಧಿಯು ಅಯ್ಯಪ್ಪನ ದರ್ಶನ ಪಡೆದು 18 ಮೆಟ್ಟಿಲ ಮೂಲಕ ಕೆಳಗಿಳಿದರು. ಪ್ರಧಾನ ಅರ್ಚಕ ಎಸ್ ಅರುಣ್ ಕುಮಾರ್ ನಂಬೂದ್ರಿ ಅಯ್ಯಪ್ಪ ಸ್ವಾಮಿಗೆ ಭಸ್ಮ ಲೇಪಿಸಿ ರುದ್ರಾಕ್ಷಿ ಮಾಲೆ ತುಡಿಸಿ ಕೈಯಲ್ಲಿ ಯೋಗದಂಡ ಇರಿಸಿ ಅಯ್ಯಪ್ಪನ ಯೋಗ ನಿದ್ರೆಯ ವ್ಯವಸ್ಥೆ ಮಾಡಿದರು. ಹರಿವರಾಸನಂ ಗಾಯನದೊಂದಿಗೆ ಪ್ರಧಾನ ಅರ್ಚಕರು ದೀಪಗಳನ್ನು ನಂದಿಸಿ ಹಿಮ್ಮುಖವಾಗಿ ಹೆಜ್ಜೆ ಇರಿಸಿ ದೇಗುಲದ ಬಾಗಿಲು ಮುಚ್ಚಿ 18 ಮೆಟ್ಟಿಲು ಇಳಿದರು. ಕೆಳಗಿನ ಪ್ರಾಂಗಣದಲ್ಲಿ ಕಾದು ನಿಂತಿದ್ದ ರಾಜಪ್ರತಿನಿಧಿಗೆ ಕಾಣಿಕೆ ಹಾಗೂ ಕೀಲಿ ಕೈಯನ್ನು ಹಸ್ತಾಂತರಿಸಿದರು. ರಾಜಪ್ರತಿನಿಧಿ ಸ್ವೀಕರಿಸಿ ಮತ್ತೆ ಅರ್ಚಕರಿಗೆ ಒಪ್ಪಿಸಿ ಮುಂದಿನ 1 ವರ್ಷ ಪೂಜಾ ವಿಧಿಗಳನ್ನು ನೆರವೇರಿಸುವಂತೆ ಸೂಚಿಸಿದರು. ರಾಜಪ್ರತಿನಿಧಿ ತಿರುವಾಭರಣದೊಂದಿಗೆ ಪಂದಳಕ್ಕೆ ಮರಳುವುದರೊಂದಿಗೆ ಈ ಬಾರಿಯ ಮಕರ ಜ್ಯೋತಿ ಮಹೋತ್ಸವ ಸಂಪನ್ನಗೊಂಡಿತು.